Hi guys, welcome back to my new vlog, Apurva Kannada Vlogs. Yes, ಇವತ್ತಿನ vlog ಏನಂದ್ರೆ OTG ತರಿಸಿದ್ದೀನಿ guys. ಬನ್ನಿ ಅನ್ಬಾಕ್ಸ್ ಮಾಡಿ ನೋಡೋಣ ಹೇಗಿರುತ್ತೆ ಪ್ರಾಡಕ್ಟ್ ಏನು ಅಂತ. ಇದ್ರ ಪ್ರೈಸ್ ಬಂದುಬಿಟ್ಟು 3099 ಇದೆ. ಆಫರ್ ಪ್ರೈಸಲ್ಲಿ 2000 ಚೇಂಜಿಗೆ ಬಂತು, 2100 rupees ಅಷ್ಟಕ್ಕೆ ಬಂತು. ಆ್ಯಂಡ್ ಬನ್ನಿ ಇದು ಫಂಕ್ಷನ್ಸ್ ಏನೇನಿದೆ ನೋಡೋಣ. ಹಾಗೆ ಇವತ್ತು ತಂದೂರಿ ಕೂಡ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ. ಇದು ಬಂದುಬಿಟ್ಟು 14 ಲೀಟರ್ಸ್ ಕೆಪಾಸಿಟಿ ಇದೆ ಇದಕ್ಕೆ. ಎಸ್ ಗೈಸ್, ಇನ್ನು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ಪಿಜನ್ ಕಂಪ್ನಿದು 14 ಲೀಟರ್ಸ್ ಕೆಪಾಸಿಟಿ ಇರೋ ಓವನು OTG. ಇದನ್ನು ತರಿಸ್ಕೊಂಡೆ ನಾನು. 3 ಜನ 4 ಜನ ಇರೋ ಮನೆಗೆ ಆರಾಮ್ಸೆ ಯೂಸ್ ಮಾಡ್ಬೋದು, ಚಿಕ್ಕ ಫ್ಯಾಮಿಲಿಗಾದರೆ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂತ. ಸ್ವಲ್ಪ ಚಿಕ್ಕದಾಗೆ ಬಂತು, ಬಟ್ ಓಕೆ, ವರ್ಕ್ ತುಂಬ ಚೆನ್ನಾಗಾಗುತ್ತೆ. ಇನ್ನು ಲಾಸ್ಟಲ್ಲಿ ನಾನು ತಂದೂರಿ ಕೂಡ ಮಾಡಿ ಟ್ರೈ ಮಾಡಿದೆ, ಅದು ಚೆನ್ನಾಗಿ ಬಂದಿತ್ತು. ಇನ್ನು ಇದು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂದರೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಇದ್ರ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಬೈ ಮಾಡಿ. ನನಗೆ ವರ್ತ್ ಅನ್ನಿಸ್ತು ಅಮೌಂಟು. ಹಾಗೆ ನೋಡಿ ಈ ಥರ ಇದೆ ಇದು ಓವನು, ನೋಡ್ತಾ ಇದ್ದೀರಲ್ಲ, ಈ ಸೈಜಲ್ಲಿದೆ. ನೋಡಿ ಸ್ಟಿಕ್ಕರ್ ತೆಗಿತಾ ಇದ್ದೀನಿ. ಇದು ಬಂದುಬಿಟ್ಟು 14 ಲೀಟರ್ಸ್ದಾಗಿರುತ್ತೆ. ಮತ್ತು ಇದು ಮುಂದೆಗಡೆ ಬಂದುಬಿಟ್ಟು ಗ್ಲಾಸು, ಮತ್ತು 60 ಮಿನಿಟ್ಸು ಟೈಮರ್ ಇರುತ್ತೆ. ಮತ್ತು ಇದನ್ನು 230 ಟೆಂಪ್ರೇಚರ್ ಇರುತ್ತೆ ಇದಕ್ಕೆ. ನೋಡಿ ಇದು ಗ್ಲಾಸು, ಕ್ಲೋಸಿಂಗು ಓಪನಿಂಗ್ ಮಾಡೋದು ಅದು ಗ್ಲಾಸು. ಮತ್ತು 2 ಟ್ರೇ ಕೊಟ್ಟಿರ್ತಾರೆ, ಒಂದು ಗ್ರಿಲ್ ರ್ಯಾಕು ಮತ್ತು ಇನ್ನೊಂದು ಬೇಕಿಂಗ್ ಟ್ರೇ ಕೊಟ್ಟಿದ್ದಾರೆ. ಇದು ಯೂಸ್ ಮಾಡೋದು ತುಂಬಾ ಈಸಿ. ಇನ್ನು ಇದು ಬಂದುಬಿಟ್ಟು ವಾರಂಟಿ ಕಾರ್ಡು, 1 ಇಯರ್ ವಾರಂಟಿ ಇರುತ್ತೆ ಇದಕ್ಕೆ, ನೋಡ್ಬೋದು ನೀವು ಇಲ್ಲಿ. ಮತ್ತು ಹಾಗೆ ಯಾವ ಥರ ಯೂಸ್ ಮಾಡಬೇಕು, ಏನೇನು ಯೂಸ್ ಮಾಡಬೇಕು ಅಂತ ಕೂಡ ಇನ್ಸ್ಟ್ರಕ್ಷನ್ ಇದರಲ್ಲಿ ಇರುತ್ತೆ. ಈಸಿನೇ ಇದನ್ನ ಯೂಸ್ ಮಾಡೋದು. ಇನ್ನು ನೋಡಿ ಟ್ರೇಸ್ ಈ ಥರ ಕೊಟ್ಟಿದ್ದಾರೆ, ಒಂದು ಬೇಕಿಂಗ್ ಟ್ರೇ, ಇನ್ನೊಂದು ಗ್ರಿಲ್ಲು. ನೋಡಿ ಈ ಥರ ಇದೆ, ಚೆನ್ನಾಗಿತ್ತು ಗೈಸ್. ನನಗೆ ವರ್ತ್ ಅನ್ನಿಸ್ತು ಅಮೌಂಟಿಗೆ. ಅಂದರೆ ದೊಡ್ಡದಾಗೆಲ್ಲ ಯೂಸ್ ಮಾಡೋದು, ದೊಡ್ಡದು ಯೂಸ್ ಮಾಡೋಕ್ಕಾಗಲ್ಲ. ಚಿಕ್ಕ ಫ್ಯಾಮಿಲಿ ಒಂದು ಚಿಕ್ಕ ಪಿಜ್ಜಾ, ಮೀಡಿಯಮ್ ಸೈಜ್ ಪಿಜ್ಜಾ ಬೇಕ್ ಮಾಡ್ಬೋದು, ತಂದೂರಿ ಬೇಕ್ ಮಾಡ್ಬೋದು, ಆ ಥರ ಅಷ್ಟಾಗುತ್ತೆ. ಇನ್ನು ಟೈಮರ್ 60 ಮಿನಿಟ್ಸು, ಟೆಂಪ್ರೇಚರ್ 230 ಟೆಂಪ್ರೇಚರ್ ಇರುತ್ತೆ. ಮೇಲ್ಗಡೆ ಒಂದು ಹೀಟ್ ಮಾಡೋಕ್ಕೆ ರಾಡ್ ಇರುತ್ತೆ, ಕೆಳಗಡೆ ಒಂದು ಹೀಟಿಂಗ್ ರಾಡ್ ಇರುತ್ತೆ, ನೋಡ್ಬೋದು ನೀವು. ಇನ್ನು ಈ ರಾಡ್ ಹೆಲ್ಪಿಂದನೇ ನಾವು ಎಲ್ಲನೂ ಬೇಕ್ ಮಾಡ್ಕೊಳಕ್ಕಾಗದು ನೋಡಿ, ಈ ಥರ ರಾಡ್ಸಲ್ಲಿ. ಇನ್ನು ವಯರ್ ಈ ಥರ ಇದೆ, ಇಷ್ಟು ಉದ್ದ ಇದೆ ನೋಡಿ. ಇನ್ನು ಬನ್ನಿ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ಫ್ಲಗ್ ಹಾಕಿ ಸ್ವಿಚ್ ಆನ್ ಮಾಡ್ಕೊಂಡಿದ್ದೀನಿ. ಈಗ 230 ಡಿಗ್ರಿಗೆ ಟೆಂಪ್ರೇಚರ್ ಇಟ್ಕೊಂಡಿದ್ದೀನಿ. ಮತ್ತು 10 ಮಿನಿಟ್ಸು ಇಲ್ಲ 15 ಮಿನಿಟ್ಸ್ನ ಆನ್ ಮಾಡಿದ್ದೀನಿ. ನಾವು ಗ್ರಿಲ್ ಮಾಡಬೇಕಾದ್ರೆ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಪ್ರೀ ಹೀಟ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ. ಈಗ ನೋಡಿ 15 ಮಿನಿಟ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗುತ್ತೆ. ಈ ಥರ ರಾಡ್ ಕಾಣಿಸುತ್ತೆ ರೆಡ್ಡಿಶ್ ಆಗಿ. ನಾನು ಆ್ಯಕ್ಚುಲಿ ಲೈಟ್ ಬರುತ್ತೆ ಅಂದ್ಕೊಂಡೆ, ಬಂದಿಲ್ಲ ಇದ್ರಲ್ಲಿ ಲೈಟು, ಬಟ್ ಓಕೆ, ವರ್ಕ್ ಚೆನ್ನಾಗಿ ಆಗುತ್ತೆ. ಇನ್ನು ಹೀಟ್ ಆದಮೇಲೆ ಅದು ಆಫ್ ಆಯಿತು. ಆಫ್ ಆದಮೇಲೆ ಅದು ಟನ್ ಅಂತ ಸೌಂಡ್ ಬರುತ್ತೆ. ಆಮೇಲೆ ಇಲ್ಲಿ ನಾನು ಬೇಕಿಂಗ್ ಟ್ರೇ ಎತ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಎಲ್ಲ ಡ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ಮಾಡಿಕೊಂಡು ಈಗ ಪ್ಲೇಟ್ ಮೇಲೆ ಮ್ಯಾರಿನೇಟ್ ಮಾಡಿರೋ ತಂದೂರಿನ ಹಾಕ್ತಾಯಿದ್ದೀನಿ. ಈ ರೆಸಿಪಿನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಆ ಥರ ಮಾಡಿಕೊಂಡೆ ಅಂತ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು, ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಥರ ಬಂದಿತ್ತು. ಇನ್ನು ಎಲ್ಲ ಚಿಕ್ಕ ಚಿಕ್ಕ ಪೀಸಸ್ನೆಲ್ಲ ಟ್ರೇಯಲ್ಲಿ ಹಾಕ್ತಾಯಿದ್ದೀನಿ. ಟ್ರೇಲನ್ನು ಹಾಕೋಬೋದು ಅಥವಾ ಗ್ರಿಲ್ಲನ್ನು ಹಾಕೋಬೋದು. ಏನು ಮಾಡಬೇಕಾಗಿತ್ತು ಅಂದರೆ ಒಂದು ಫಾಯಿಲ್ ಶೀಟ್ ಹಾಕಬೇಕಾಗಿತ್ತು, ಅದು ಹಂಗೆ ಕರೆ ಕಟ್ಕೊಂಡ್ಬಿಡುತ್ತೆ, ವಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇನ್ನು ಅದನ್ನು ಮನೇಲಿ ಯೂಸ್ ಮಾಡೋಂಥ ಪ್ಲಕ್ಕರಲ್ಲಿ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಪ್ರೀ ಹೀಟ್ ಮಾಡಿರ್ತೀವಲ್ಲ, ಟ್ರೇ ಎಲ್ಲ ಬ್ಯುಸಿಯಾಗಿರುತ್ತೆ. ಸೊ ಅದಿದು ಗ್ಲೌಸ್ ಎಲ್ಲ ಇರಲಿಲ್ಲ ನನ್ನ ಹತ್ರ. ಸೊ ಅದಕ್ಕೇ ಮನೇಲಿರೋ ಇದ್ರನ್ನೇ ಪ್ಲಕ್ಕರಲ್ಲೇ ಇದು ಮಾಡಿದೆ. ಇನ್ನು ನೋಡಿ ಈ ಥರ ಆಗಿದೆ. 30 ಮಿನಿಟ್ಸ್ಗೆ ಇಟ್ಟಿದ್ದೆ ನಾನು. 30 ಮಿನಿಟ್ಸ್ಗೆ ಈ ಥರ ಆಗಿದೆ. ಇನ್ನು ಸ್ವಲ್ಪ ಹಿಂದೆಗಡೆ ತಿರುಗಿಸ್ಬಿಟ್ಟು ಇನ್ನೊಂದು 10 ಮಿನಿಟ್ಸ್ ಬಿಟ್ಟಿದ್ದೆ. ಕ್ಲೀನಾಗಿ ರೋಸ್ಟ್ ಆಗಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ವೀಡಿಯೋ ಮಾಡ್ಕೊಳೋದು ಮರ್ತೋದೆ, ಲಾಸ್ಟಲ್ಲಿ ಪ್ಲೇಟಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿದಾಗ. ಇನ್ನು ಸ್ಟಾರ್ಟಿಂಗ್ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಯೂಸಲ್ಲಿ ಸ್ಮೋಕ್ ಬರುತ್ತೆ, ಅದು ನಾರ್ಮಲ್ ಅಂತ ಆಲ್ರೆಡಿ ಅವ್ರು ಓವನ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ನೋಡಿ ಈ ಥರ ಆಗಿತ್ತು ತಂದೂರಿ ಚಿಕನು, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಬೈ ಮಾಡಿ ಬೇಕು ಅಂದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.